ಇವತ್ತಿನ ವಿಡಿಯೋದಲ್ಲಿ ವಿಲಿಯಂ ಸಾಮರ್ಸೆಟ್ ಮಾಮ್ ಅವರು ಬರೆದಿರುವಂಥ ಸ್ಟೋರಿ ದ ವರ್ಜರ್ ಅನ್ನುವಂಥ ಫೇಮಸ್ ಶಾರ್ಟ್ ಸ್ಟೋರಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ವಿಲಿಯಂ ಸಾಮರ್ಸೆಟ್ ಮಾಮ್ ಅವರು ಇಂಗ್ಲೀಷ್ ನಾವೆಲಿಸ್ಟ್, ಪ್ಲೇ ರೈಟ್ ಮತ್ತು ಶಾರ್ಟ್ ಸ್ಟೋರಿ ರೈಟರ್ ಆಗಿರ್ತಾರೆ. ಓಕೆ, ಇವರು ಪವರ್ಫುಲ್ ಸ್ಟೈಲ್ ಆಫ್ ರೈಟಿಂಗಿಗೆ ಗುರುತಿಸ್ಕೊಂಡಿದ್ದಾರೆ ಮತ್ತು ಇವರು ಪ್ಯಾರಿಸಲ್ಲಿ ಹುಟ್ಟಿದ್ದಾರೆ. ಲಿಟ್ರರಿ ಕರಿಯರ್ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಅವರು ಮೆಡಿಸಿನನ್ನು ಓದ್ತಾ ಇರ್ತಾರೆ ಮತ್ತು ಇವರು 28th ಸೆಂಚುರಿಯ ಫೇಮಸ್ ರೈಟರ್ ಆಗಿ ಬರ್ತಾರೆ. ಮತ್ತು ಇವರ ರೈಟಿಂಗ್ಸಲ್ಲಿ ನಾವು ಹ್ಯೂಮನ್ ನೇಚರ್, ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಮತ್ತು ಐರಾನಿಕ್ ಎಂಡಿಂಗ್ಸನ್ನು ನೋಡ್ಬೋದು. ಮತ್ತು ಇವ್ರ ವರ್ಕಲ್ಲಿ ಫೇಮಸ್ ಥೀಮ್ಸ್ ಅಂತ ನೋಡೋದಾದರೆ ಆ್ಯಂಬಿಷನ್, ಸಕ್ಸೆಸ್, ಹ್ಯೂಮನ್ ವೀಕ್ನೆಸಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇರುವಂಥ ಲೈಫ್ ಬಗ್ಗೆ ಹೇಳ್ತಾರೆ. ಇವ್ರದ್ದು ನೋಟಬಲ್ ವರ್ಕ್ಸ್ ಅಂತ ಹೇಳಿದರೆ ದ ವರ್ಜರ್ ಆಫ್ ಹ್ಯೂಮನ್ ಬಾಂಡೇಜ್, ದ ಮೂನ್ ಆ್ಯಂಡ್ ಸಿಕ್ಸ್ಪೆನ್ಸ್, ದ ರೇಸರ್ಸ್ ಎಡ್ಜ್ ಅನ್ನುವಂಥದ್ದು ರಿಮಾರ್ಕಬಲ್ ವರ್ಕ್ಸ್ ಆಗಿರುತ್ತೆ. ಸೊ ಈ ಸ್ಟೋರಿಯಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅಂದರೆ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮ್ಯಾನ್ ಅಂತ, ಇವರೇ ಪ್ರೊಟಗನಿಸ್ಟ್ ಆಫ್ ದಿ ಸ್ಟೋರಿ ಅಂತ ಇವ್ರನ್ನ ಹೇಳ್ಬೋದು. ಸೊ ಇವರು ಒಂದು ಹಾರ್ಡ್ ವರ್ಕಿಂಗ್ ಮತ್ತು ಡಿಗ್ನಿಫೈಡ್ ಚರ್ಚ್ ವರ್ಜರ್ ಆಗಿರ್ತಾರೆ. ವರ್ಜರ್ ಅಂತ ಹೇಳಿದರೆ ಚರ್ಚಲ್ಲಿ ಕೇರ್ ಟೇಕರ್ ಆಗಿ ಅಲ್ಲಿ ಚರ್ಚಿನ ಮೇಂಟೆನೆನ್ಸನ್ನು ಎಲ್ಲ ನೋಡ್ಕೊಂಡು ಇರ್ತಾರೆ. ಬಟ್ ಇವ್ರ ಹತ್ರ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಇರುತ್ತೆ. ಓದೋದು ಅಥವಾ ಫಾರ್ಮಲ್ ಎಜುಕೇಷನ್ ಅವರು ಪಡೆದಿರಲ್ಲ, ಆದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ತುಂಬ ಚೆನ್ನಾಗಿ ಇರುತ್ತೆ ಅವರಿಗೆ. ಮತ್ತು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ ಈ ಸ್ಟೋರಿಯಲ್ಲಿ. ಮತ್ತು ವಿಕಾರ್ ಅಂತ ಇರ್ತಾರೆ. ವಿಕಾರ್ ಅಂತ ಹೇಳಿದರೆ ಧರ್ಮ ಅಧಿಕಾರಿ ಅಂತ ನಾವು ಹೇಳ್ತೀವಿ, ಅಥವಾ ಇಲ್ಲಿ ಪ್ರೀಸ್ಟ್ ಆಗಿ ಅವರು ಚರ್ಚಲ್ಲಿ ಬರ್ತಾರೆ ಈ ಸ್ಟೋರಿಯಲ್ಲಿ. ಇವರು ಡಿಸ್ಮಿಸ್ ಮಾಡ್ತಾರೆ ಫೋರ್ಮ್ಯಾನ್ಗೆ, ಅಂದರೆ ಕೆಲಸದಿಂದ ಅವ್ರನ್ನ ತೆಗ್ದು ಹಾಕ್ತಾರೆ. ಯಾಕೆ ಅಂದರೆ ಅವರಿಗೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಬರೋದಿಲ್ಲ, ಫಾರ್ಮಲ್ ಎಜುಕೇಷನ್ ಇರಲ್ಲ, ಅದಕ್ಕೆ ಫೋರ್ಮ್ಯಾನ್ಗೆ ಅವರು ಕೆಲಸದಿಂದ ತೆಗ್ದು ಹಾಕ್ತಾರೆ. ನೆಕ್ಸ್ಟ್ ಚರ್ಚ್ ವಾರ್ಡನ್ಸ್ ಇರ್ತಾರೆ. ಇವರೆಲ್ಲ ಚರ್ಚ್ ಅಫಿಷಿಯಲ್ಸ್ ಆಗಿರ್ತಾರೆ. ಇವರು ಸಪೋರ್ಟ್ ಮಾಡ್ತಾರೆ. ವಿಕಾರ್ಸ್ ಡಿಸಿಷನ್ ಏನಿರುತ್ತೆ ಫೋರ್ಮ್ಯಾನ್ಗೆ ಕೆಲಸದಿಂದ ತೆಗ್ದು ಹಾಕೋದು, ಆ ಡಿಸಿಷನ್ನ ಇವರು ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ದ ಬ್ಯಾಂಕ್ ಮ್ಯಾನೇಜರ್ ಅಂತ ಇರ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಅವರು ತುಂಬ ಡಿಸ್ಕವರ್ ಮಾಡ್ತಾರೆ, ಅಂದರೆ ಫೋರ್ಮ್ಯಾನ್ ಈಸ್ ಇಲ್ಲಿಟ್ರೇಟ್, ಅವನಿಗೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಬರಲ್ಲ, ಫಾರ್ಮಲ್ ಎಜುಕೇಷನ್ ಇಲ್ಲ, ಆದರೂ ಸಹ ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಅವರು ಶಾಕ್ ಆಗ್ತಾರೆ. ನೆಕ್ಸ್ಟ್ ಈಸ್ ಮಿಸ್ಸಸ್ ಫೋರ್ಮ್ಯಾನ್. ಅವರು ಏನು ಆಲ್ಬರ್ಟ್ ಎಡ್ವರ್ಡ್ ಫೋರ್ಮ್ಯಾನ್ ಇರ್ತಾರೆ, ಅವ್ರು ಮಿಸ್ಸಸ್ ಆಗಿರ್ತಾರೆ, ಅಂದರೆ ಅವ್ರ ವೈಫ್ ಆಗಿರ್ತಾರೆ. ಅವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ ಮತ್ತು ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ. ಅವ್ರ ಬಿಸ್ನೆಸ್ ವೆಂಚರ್ಸ್ ಏನಿರುತ್ತೆ ಅವ್ರ ಡಿಸಿಷನ್ಸ್ಗೆ ಅವರು ಸಪೋರ್ಟ್ ಮಾಡ್ತಾರೆ. ಈ ಸ್ಟೋರಿ ಟೈಟಲ್ ಏನಿದೆ ಆ ವರ್ಜರ್ ಅನ್ನೋದು, ಸೊ ಈ ವರ್ಜರ್ ಅನ್ನೋದು ಒಂದು ಚರ್ಚಿನ ಕೇರ್ ಟೇಕರ್ ಇರ್ತಾರೆ, ಅವ್ರನ್ನ ವರ್ಜರ್ ಅಂತ ಹೇಳ್ತಾರೆ. ಸೊ ಈ ಸ್ಟೋರಿಯಲ್ಲಿ ಆ ಕೇರ್ ಟೇಕರ್ ಯಾರಾಗಿರ್ತಾರೆ ಅಂದರೆ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮ್ಯಾನ್ ಅನ್ನೋರು, ಇವರೇ ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ ಈ ಸ್ಟೋರಿಯಲ್ಲಿ. ಸೊ ಇವರೆಲ್ಲ ಚರ್ಚಿನ ಸರ್ವಿಸು, ಮೇಂಟೆನೆನ್ಸು ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಮತ್ತು ಈ ಸ್ಟೋರಿಯಲ್ಲಿ ಅವರು ಒಂದು ಡಿಸಿಷನ್ ಒಂದು ಇನ್ಸಿಡೆಂಟ್ ಅವ್ರ ಲೈಫನ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಒಂದು ಪೊಸಿಷನ್ನ ವರ್ಜ್ನರ್ ಅನ್ನುವಂಥ ಪೊಸಿಷನ್ನ ಅವರು ಕಳ್ಕೊಳ್ತಾರೆ. ಅದಾದಮೇಲೆ ಅವ್ರ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಬನ್ನಿ ಹಾಗಾದರೆ ಸ್ಟೋರಿನ ಡಿಸ್ಕಸ್ ಮಾಡೋಣ. ಸೊ ಈ ಸ್ಟೋರಿ ಏನಿದೆ ಒಂದು ಹ್ಯೂಮರಸ್ ಮತ್ತು ಐರಾನಿಕ್ ಸ್ಟೋರಿ ಅಂತ ಹೇಳ್ಬೋದು. ಮತ್ತು ಒಂದು ಫೇಲ್ಯೂರಿಂದ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ಯಾವ ರೀತಿ ಆಗುತ್ತೆ ಅನ್ನೋದು ಈ ಸ್ಟೋರಿ ನಮಗೆ ಹೇಳ್ಕೊಡುತ್ತೆ. ಈ ಸ್ಟೋರಿ ಸೇಂಟ್ ಪೀಟರ್ಸ್ ಚರ್ಚ್ ನೇವಿಲ್ ಸ್ಕ್ವೇರ್ ಲಂಡನ್ನಲ್ಲಿ ಸೆಟ್ಟಿಂಗ್ ಇರುತ್ತೆ, ಅಲ್ಲಿ ಸ್ಟೋರಿ ನಡೆಯುತ್ತೆ ಇದು. ಸೊ ಇಲ್ಲಿ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮ್ಯಾನ್ ಅನ್ನೋರು ವರ್ಜರ್ ಆಗಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಚರ್ಚ್ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿರ್ತಾರೆ ಮತ್ತು ರೆಸ್ಪೆಕ್ಟೆಡ್ ಪರ್ಸನ್ ಆಗಿರ್ತಾರೆ. ಮತ್ತು ಇವ್ರ ಕೆಲಸದಲ್ಲಿ ತುಂಬ ಹೆಮ್ಮೆ ಇರುತ್ತೆ. ತುಂಬ ಚೆನ್ನಾಗಿ ಅವ್ರ ಡ್ಯೂಟೀಸ್ನ ಅವರು ತುಂಬ ನಿಷ್ಠೆಯಿಂದ ಅವರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸೊ ಅವರು ತುಂಬ ವರ್ಷಗಳಿಂದ ವರ್ಜರ್ ಆಗಿ ಕೆಲಸನ ಮಾಡ್ತಾ ಇರ್ತಾರೆ. ಎಲ್ಲರೂ ಸಹ ಅವ್ರ ಎಫಿಷಿಯನ್ಸಿ, ಅವ್ರ ಡಿವೋಷನ್ನ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಬಟ್ ಒಂದಿನ ಏನಾಗುತ್ತೆ, ಒಂದು ಆಫ್ಟರ್ನೂನ್ ಏನಾಗುತ್ತೆ ಅಂದರೆ ಕ್ರಿಶ್ಚನಿಂಗ್ ಸೆರೆಮನಿ ಇರುತ್ತೆ. ಕ್ರಿಶ್ಚನಿಂಗ್ ಸೆರೆಮನಿ ಅಂತ ಹೇಳಿದರೆ ನಾಮಕರಣ ಅಂತ ಹೇಳ್ತಾರೆ. ಓಕೆ, ಸೊ ಒಂದು ರಿಚುವಲ್ ಇರುತ್ತೆ ಕ್ರಿಶ್ಚಿಯನ್ಸಲ್ಲಿ, ನೇಮಿಂಗ್ ಇಡುವಂಥ ನೇಮಿಂಗ್ ಸೆರೆಮನಿ ಇರುತ್ತೆ, ಅದೆಲ್ಲ ಮುಗ್ದಿರುತ್ತೆ. ಸೊ ಫೋರ್ಮ್ಯಾನ್ಗೆ ಕರೀತಾರೆ ವೆಸ್ಟ್ರಿ ಅಲ್ಲಿ ರೂಮಲ್ಲಿ ಕರೀತಾರೆ. ಯಾರು? ನ್ಯೂ ವಿಕಾರ್ ಅಂತ ಹೇಳಿದರೆ ಹೊಸ ಧರ್ಮ ಅಧಿಕಾರಿ ಅಥವಾ ಹೊಸ ಪ್ರೀಸ್ಟ್ ಇರ್ತಾರೆ, ಅವರನ್ನು ಫೋರ್ಮ್ಯಾನ್ಗೆ ಕರೀತಾರೆ. ವಿಕಾರ್ ಜೊತೆ 2 ಚರ್ಚ್ ವಾರ್ಡನ್ಸು ಇರ್ತಾರೆ. ಓಕೆ, ಸೊ ಇಲ್ಲಿ ಫೋರ್ಮ್ಯಾನಿಗೆ ಏನೋ ಒಂದು ಅನ್ಯೂಶುವಲ್ ಅನಿಸುತ್ತೆ, ಯಾಕೆ ಇವರು ಕರೀತಾ ಇದ್ದಾರೆ, ಏನು ಇರ್ಬೋದು ಅಂತ ಅವ್ನು ಯೋಚನೆ ಮಾಡ್ತಾ ಇರ್ತಾನೆ. ವಿಕಾರ್ ಹೇಳ್ತಾನೆ, ಅವ್ರಿಗೆ ಗೊತ್ತಾಗಿದೆ ಫೋರ್ಮ್ಯಾನಿಗೆ ರೀಡ್ ಮತ್ತು ರೈಟ್
ಹಿ ಕೆನಾಟ್ ರೀಡ್ ಆರ್ ರೈಟ್, ಅಂದರೆ ಅವನಿಗೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಬರಲ್ಲ ಅಂತ ಗೊತ್ತಾಗಿದೆ. ಸೊ ಇವಾಗ ವಾರ್ಡನ್ ಕನ್ಫರ್ಮ್ ಮಾಡ್ತಾರೆ, ಅಂದರೆ ಬಹಳ ವರ್ಷದಿಂದ ಅವನು ಏನೂ ಪ್ರಾಬ್ಲಮ್ ಇಲ್ಲದೆ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಅದಕ್ಕೆ ನಾವೇನು ಇದೊಂದು ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಹೇಳ್ತಾರೆ. ದ ನ್ಯೂ ವಿಕಾರ್ ಏನು ಮಾಡ್ತಾನೆ ಅಂದರೆ ಅವ್ನು ಶಾಕ್ ಆಗುತ್ತೆ. ಓಕೆ, ಅವನಿಗೆ ಆಶ್ಚರ್ಯ ಆಗುತ್ತೆ. ಸೊ ಆ್ಯನ್ ಇಲ್ಲಿಟ್ರೇಟ್ ಮ್ಯಾನ್ ಏನಿದ್ದಾನೆ ಅವನು ಅಂಥ ಒಂದು ಪೊಸಿಷನ್ ಹೋಲ್ಡ್ ಮಾಡೋದು ಚರ್ಚಲ್ಲಿ ಸರಿ ಇರಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಮತ್ತು ಅವನು ಹೇಳ್ತಾನೆ. ಸೊ ಮತ್ತು ವಿಕಾರ್ ಹೇಳ್ತಾರೆ, ಒಂದು ಕಂಡೀಷನನ್ನು ಫೋರ್ಮ್ಯಾನ್ಗೆ ಹೇಳ್ತಾರೆ, ನೀನು ಓದೋದು ಮತ್ತು ಬರೆಯೋದು ಕಲಿಬೇಕು, 3 ಮಂತ್ಸ್ ಒಳಗೆ ಕಲಿಬೇಕು, ಇಲ್ಲಾಂದರೆ ನೀನು ಕೆಲಸ ಬಿಟ್ಟು ಹೋಗಬೇಕಾಗತ್ತೆ ಅಂತ ಫೋರ್ಮ್ಯಾನಿಗೆ ಹೇಳ್ತಾರೆ. ಓಕೆ, ಫೋರ್ಮ್ಯಾನ್ ಕಾಮ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಅಂದರೆ ಅವನಿಗೆ ಆಪರ್ಚುನಿಟಿ ಸಿಕ್ಕಿರಲ್ಲ, ಶಾಲೆಗೆ ಹೋಗೋದಕ್ಕೆ ಆಪರ್ಚುನಿಟಿ ಸಿಕ್ಕಿರಲ್ಲ. ಬಿಕಾಸ್ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಂಗ್ ಏಜಲ್ಲಿ ಅವನು ತುಂಬ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಶಾಲೆ ಹೋಗುವಂತಹ ಅವಕಾಶ ಅವನಿಗೆ ಸಿಗಲಿಲ್ಲ ಅಂತ ಅವನು ಹೇಳ್ತಾನೆ. ಸೊ ಫೋರ್ಮ್ಯಾನ್ ಹೇಳ್ತಾನೆ, ಅಂದರೆ ಅವನಿಗೆ ಶಾಲೆಗೆ ಹೋಗೋಕ್ಕಾಗಿರಲ್ಲ, ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಎಂಗೇಜಲ್ಲಿ ಅವನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಅಂತ ಹೇಳ್ತಾನೆ. ಮತ್ತು ಈ ವಯಸ್ಸಲ್ಲಿ ಬರೆಯೋದು, ಓದೋದು ಕಲಿಯೋಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ ಅಂತ ಅವನು ಹೇಳ್ತಾನೆ. ಸೊ ನಾನು ಎಷ್ಟೊಂದು ಫೇತ್ಫುಲ್ ಸರ್ವಿಸಸ್ನ ಕೊಟ್ಟಿದ್ದೀನಿ, ಈ ಥರ ಹೇಳಿದರೆ ನಾನು ಏನು ಮಾಡೋದು ಅಂತ ಅವನು ಒಂದು ಪ್ರಾಬ್ಲಮ್ನ ಹೇಳ್ಕೊತಾನೆ. ಆದರೆ ವಿಕಾರ್ ಅವನು ಡಿಸಿಷನ್ನ ಚೇಂಜ್ ಮಾಡ್ಕೊಳಲ್ಲ, ಅವನು ಏನು ಕಂಡೀಷನ್ ಹಾಕಿರ್ತಾನೆ ಅದೇ ಕಂಡೀಷನನ್ನು ಹೇಳ್ತಾನೆ ಅವನು. ಓಕೆ, 3 ಮಂತ್ಸಲ್ಲಿ ಅವನು ಓದೋದು ಬರೆಯೋದು ಕಲಿಬೇಕು, ಇಲ್ಲಾಂದರೆ ಜಾಬ್ ಬಿಡಬೇಕು ಅಂತ ಈ ರೀತಿ ಕಂಡೀಷನ್ ಅವನು ಹಾಕ್ಬಿಡ್ತಾನೆ. ಸೊ ಇದರಿಂದ ತುಂಬ ಬೇಜಾರಾಗಿ, ತುಂಬ ಹರ್ಟ್ ಆಗಿ, ಡಿಸಪಾಯಿಂಟ್ ಆಗಿ ಫೋರ್ಮ್ಯಾನ್ ಏನು ಮಾಡ್ತಾನೆ, ಸಿಚುವೇಶನ್ನ ಎಕ್ಸೆಪ್ಟ್ ಮಾಡ್ತಾನೆ. ಈ ಟೈಮಲ್ಲಿ ಓದೋದು ಬರೆಯೋದು ಕಲಿಯೋದು ಅಂದರೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಅವನು ಆ ಕೆಲಸನ ಡಿಗ್ನಿಟಿಯಿಂದ, ತುಂಬ ರೆಸ್ಪೆಕ್ಟಿಂದ, ತುಂಬ ಮರ್ಯಾದೆಯಿಂದ ಅವನು ಆ ಕೆಲಸನ ಬಿಟ್ಟು ಹೊರಗಡೆ ಬಂದುಬಿಡ್ತಾನೆ. ಸೊ ಎಷ್ಟು ವರ್ಷಗಳ ಕೆಲಸ ಮಾಡಿರ್ತಾನೆ, ಆದ್ರೂ ಅವನ ಕೆಲಸಕ್ಕೆ ಅದು ಯಾವುದಕ್ಕೂ ಬೆಲೆ ಕೊಡೋಲ್ಲ ಅವರು. ಸೊ ಅದಕ್ಕೋಸ್ಕರ ಅವನು ಆ ಕೆಲಸ ಬಿಟ್ಟು ಬಂದುಬಿಡ್ತಾನೆ. ಸೊ ಅವನು ಲಂಡನ್ನಲ್ಲಿ ಸ್ಟ್ರೀಟ್ಸ್ ಒಳಗೆ ಹೋಗ್ತಾ ಇರ್ತಾನೆ. ಅವನಿಗೆ ಗೊತ್ತಿರಲ್ಲ ನೆಕ್ಸ್ಟು ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ಏನೂ ಗೊತ್ತಿರಲ್ಲ. ಸೊ ತುಂಬ ಕಾಮಾಗಿ ಅವನು ಇರ್ತಾನೆ. ಮತ್ತು ಅವನು ಒಂದು ಸಿಗರೇಟನ್ನು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಮತ್ತು ಅಲ್ಲಿ ಸರ್ಚ್ ಮಾಡ್ತಾನೆ. ಓಕೆ, ಸೊ ಟೊಬ್ಯಾಕೋ ಶಾಪನ್ನ ಸರ್ಚ್ ಮಾಡ್ತಾನೆ. ಅಲ್ಲಿ ನೋಡ್ತಾನೆ ಅವನು, ಅಲ್ಲಿ ಯಾವುದೇ ರೀತಿ ಶಾಪ್ ಇಲ್ಲ, ಅಂದರೆ ಟೊಬ್ಯಾಕೋ ಸೆಲ್ ಮಾಡುವಂಥ ಯಾವುದೇ ರೀತಿ ಶಾಪ್ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಆ ಸ್ಟ್ರೀಟಲ್ಲಿ ಯಾವುದೇ ರೀತಿ ಟೊಬ್ಯಾಕೋ ಸೆಲ್ ಮಾಡುವಂಥ ಶಾಪ್ಸ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ಅಬ್ಸರ್ವೇಷನ್ ಏನು ಮಾಡುತ್ತೆ ಅಂದರೆ ಒಂದು ಐಡಿಯಾ ಬರುತ್ತೆ ಅವನ ಮೈಂಡಲ್ಲಿ. ಸೊ ಏನು ಐಡಿಯಾ ಅಂತ ಹೇಳಿದರೆ ಅವನಿಗೆ ಗೊತ್ತಾಗುತ್ತೆ, ರಿಯಲೈಸ್ ಆಗುತ್ತೆ, ಇಲ್ಲಿರುವಂಥ ಜನರಿಗೆ ಅವ್ರಿಗೆ ಟೊಬ್ಯಾಕೋ ಬೈ ಮಾಡಬೇಕು ಮತ್ತು ಸಿಗರೇಟ್, ನ್ಯೂಸ್ ಪೇಪರ್ ಬೈ ಮಾಡಬೇಕು ಮತ್ತು ಹೌಸ್ ಹೋಲ್ಡ್ ಐಟಮ್ಸನ್ನ ಬೈ ಮಾಡಬೇಕು ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಶಾಪ್ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಇದನ್ನೇ ಒಂದು ಅವಕಾಶ ಅಂತ ಅಂದ್ಕೊಂಡ್ಬಿಟ್ಟು ಅವನೇನು ಮಾಡ್ತಾನೆ, ಒಂದು ಸ್ಮಾಲ್ ಶಾಪನ್ನ ರೆಂಟಿಗೆ ತೊಗೊಳ್ತಾನೆ. ಅಲ್ಲಿ ಅವನು ಟೊಬ್ಯಾಕೋ, ನ್ಯೂಸ್ ಪೇಪರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ. ಕ್ವಿಕ್ಲಿ ಆ ಶಾಪ್ ತುಂಬ ಸಕ್ಸಸ್ಫುಲ್ ಆಗಿಬಿಡುತ್ತೆ. ಓಕೆ, ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ನು ತುಂಬ ಸಕ್ಸಸ್ಫುಲ್ ಆಗಿಬಿಡ್ತಾನೆ. ಸೊ ಅವ್ನು ತುಂಬ ಹಾರ್ಡ್ ವರ್ಕಿಂಗ್ ಮಾಡ್ತಾನೆ, ಪೊಲೈಟ್ ಆಗಿರ್ತಾನೆ, ತುಂಬ ಸ್ಕಿಲ್ ಇರುತ್ತೆ ಅವನಿಗೆ ಕಸ್ಟಮರ್ಸನ್ನ ಡೀಲ್ ಮಾಡೋದ್ರಲ್ಲಿ. ಸೊ ಫೈನಲಿ ಅವ್ನ ಬಿಸ್ನೆಸ್ ಏನಾಗಿರುತ್ತೆ, ತುಂಬ ಹೈಟಿಗೆ ರೀಚ್ ಆಗುತ್ತೆ, ಅಂದರೆ ಅವ್ನು ತುಂಬ ಸಕ್ಸಸ್ಫುಲ್ ಆಗ್ತಾ ಹೋಗ್ತಾನೆ. ಸೊ ಫೈನಲಿ ಅವನು ಈ ಒಂದು ಶಾಪ್ ಸಕ್ಸಸ್ಫುಲ್ ಆದಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಸೆಕೆಂಡ್ ಶಾಪನ್ನ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾನೆ. ಆ್ಯಂಡ್ ಫೈನಲಿ ಸೆಕೆಂಡ್ ಶಾಪನ್ನು ಸಹ ಓಪನ್ ಮಾಡ್ತಾನೆ. ಅದೂ ತುಂಬ ಪ್ರಾಸ್ಪರಸ್ ಆಗುತ್ತೆ, ತುಂಬ ಹಣ ಮಾಡ್ತಾನೆ. ಓವರ್ ಟೈಮ್ ಏನಾಗುತ್ತೆ ಅಂದರೆ ಅಂದರೆ ಬಹಳಷ್ಟು ಟೊಬ್ಯಾಕೋ ಶಾಪ್ಸ್ಗಳನ್ನು ಓಪನ್ ಮಾಡ್ತಾನೆ ಅವನು ಲಂಡನ್ನಲ್ಲಿ. ಇದೇ ರೀತಿ ಅವನು ಬಿಸ್ನೆಸ್ ತುಂಬ ಗ್ರೋ ಆಗಿಬಿಡುತ್ತೆ. ಅವನು ತುಂಬ ವೆಲ್ತಿ ಆಗಿಬಿಡ್ತಾನೆ, ಅವನು ತುಂಬ ಶ್ರೀಮಂತ ಆಗಿಬಿಡ್ತಾನೆ, ಒಂದು ರೆಸ್ಪೆಕ್ಟೆಡ್ ಬಿಸ್ನೆಸ್ ಮ್ಯಾನ್ ಆಗಿಬಿಡ್ತಾನೆ. ಸೊ ಆದ್ರೂ ಸಹ ಅವನಿಗೆ ಇನ್ನೂ ಸಹ ರೀಡ್ ಆ್ಯಂಡ್ ರೈಟ್, ಅಂದರೆ ಬರೆಯೋದಕ್ಕೆ ಬರೋದಿಲ್ಲ, ಆದರೂ ಸಹ ಫಾರ್ಮಲ್ ಎಜುಕೇಷನ್ ಇಲ್ಲ, ಆದರೂ ಸಹ ಅವನು ಅಷ್ಟೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಆಗ್ತಾನೆ. ಹೇಗೆ ಅಂತ ಹೇಳಿದರೆ ಅವನಿಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ, ಪ್ರಾಕ್ಟಿಕಲ್ ಮೆಥಡ್ ಇದೆ, ಬಿಸ್ನೆಸ್ನ ಯಾವ ರೀತಿ ರನ್ ಮಾಡಬೇಕು ಅನ್ನೋದು ಐಡಿಯಾ ಇದೆ, ಅವನ ಮೆಮರಿ ಚೆನ್ನಾಗಿರುತ್ತೆ, ಜಡ್ಜ್ಮೆಂಟಲ್ಲಿ ಇರ್ತಾನೆ, ಮತ್ತು ಅವನು ಟ್ರಸ್ಟ್ ವರ್ತಿ ಎಂಪ್ಲಾಯೀಸ್ ಇರ್ತಾರೆ ಅವನ ಹತ್ರ. ಸೊ ಫೈನಲಿ 10 ಇಯರ್ಸ್ ಆಗಿಬಿಡುತ್ತೆ. ಫೋರ್ಮ್ಯಾನ್ಸ್ ಒಂದು ಚೈನ್ ಆಫ್ ಸಕ್ಸಸ್ಫುಲ್ ಶಾಪ್ಸನ್ನ ರನ್ ಮಾಡ್ತಿರ್ತಾನೆ, ಮತ್ತು ಸಬ್ಸ್ಟ್ಯಾನ್ಷಿಯಲ್ ಇನ್ಕಮ್, ಅಂದರೆ ತುಂಬ ಉತ್ತಮವಾದಂತಹ ಆದಾಯ ಬರ್ತಾ ಇರುತ್ತೆ ಅವನಿಗೆ. ಮತ್ತು ಅವನು ವಿಸಿಟ್ ಮಾಡ್ತಾನೆ ಬ್ಯಾಂಕಿಗೆ, ಡೆಪಾಸಿಟ್ ಮಾಡಬೇಕಾಗಿರುತ್ತೆ ಅಮೌಂಟು, ಅದಕ್ಕೋಸ್ಕರ ಬ್ಯಾಂಕಿಗೆ ಹೋಗ್ತಾನೆ. ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ತುಂಬ ಇಂಪ್ರೆಸ್ ಆಗಿಬಿಟ್ಟಿರ್ತಾನೆ, ಇಷ್ಟೊಂದು ಅಕೌಂಟಲ್ಲಿ ಇಷ್ಟೊಂದು ದುಡ್ಡಿದೆಯಲ್ಲ ಇವನ ಹತ್ರ ಅಂತ. ಮತ್ತು ಅವನು ಸಜೆಸ್ಟ್ ಮಾಡ್ತಾನೆ ಫೋರ್ಮ್ಯಾನಿಗೆ, ನೀನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು,
ಇನ್ ಸೆಕ್ಯೂರಿಟೀಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ನಿನ್ನ ಮನಿ ಏನಾಗುತ್ತೆ ಇನ್ನೂ ಗ್ರೋ ಆಗುತ್ತೆ ಅಂತ ಅವನು ಸಜೆಸ್ಟ್ ಮಾಡ್ತಾನೆ. ಆ ಡಿಸ್ಕಷನ್ ಮಾಡಬೇಕಾದ್ರೆ, ಪೇಪರ್ ವರ್ಕ್ ಎಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ಫೋರ್ಮ್ಯಾನಿಗೆ ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಬರಲ್ಲ, ಅವನು ಇಲ್ಲಿಟ್ರೇಟ್ ಆಗಿದ್ದಾನೆ ಅಂತ. ಅವನಿಗೆ ತುಂಬ ಶಾಕ್ ಆಗುತ್ತೆ. ಸೊ ಫೈನಲಿ ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೀಟ್ ಶಾಕಲ್ಲಿ ಇರ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಏನಪ್ಪ ಅನ್ಎಜುಕೇಟೆಡ್ ಪರ್ಸನ್ ಆಗಿ ಅವನಿಗೆ ಓದೋದಕ್ಕೂ ಬರೋಲ್ಲ ಅಥವಾ ಬರೆಯೋದಕ್ಕೂ ಬರೋಲ್ಲ, ಇಂಥ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂತ ಅವನಿಗೆ ತುಂಬ ಕಂಪ್ಲೀಟ್ ಶಾಕ್ ಆಗಿರ್ತಾ ಇರುತ್ತೆ. ಸೊ ಅವನು ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಒಂದು ಮಾತು, ಈ ಫೋರ್ಮನ್ ಹ್ಯಾಡ್ ಬೀನ್ ಎಜುಕೇಟೆಡ್, ಅವನೇನಾದರೂ ಎಜುಕೇಟೆಡ್ ಆಗಿದ್ದರೆ ಹಿ ಕುಡ್ ಹ್ಯಾವ್ ಬಿಕಮ್ ಆ್ಯನ್ ಈವನ್ ಮೋರ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಹಿಸ್ ಲೈಫ್ ಅಂತ ಹೇಳ್ತಾನೆ. ಅಂದರೆ ಅವನಿಗೇನಾದರೂ ಅವ್ನು ಇನ್ ಕೇಸ್ ಏನಾದರೂ ಓದಿದರೆ, ಅವನು ಎಜುಕೇಷನ್ ಇದ್ದಿದ್ದರೆ ಅವನು ಇನ್ನೂ ಇಂಪಾರ್ಟೆಂಟ್ ಪರ್ಸನ್ ಆಗ್ತಿದ್ನೇನೋ ಇನ್ ಲೈಫಲ್ಲಿ ಅಂತ ಹೇಳ್ತಾನೆ. ಆ ಮಾತು ಕೇಳಿಬಿಟ್ಟು ಫೋರ್ಮನ್ ಸ್ಮೈಲ್ ಮಾಡ್ತಾನೆ ಆ್ಯಂಡ್ ಒಂದು ಮೆಮೊರಬಲ್ ರಿಪ್ಲೈನ ಕೊಡ್ತಾನೆ ಅವನು. ಸೊ ಹೇಳ್ತಾನೆ ಅವನು, ಇನ್ ಕೇಸ್ ಅವನೇನಾದರೂ ಓದೋದು ಬರೆಯೋದು ಕಲ್ತಿದ್ರೆ ಅವನು ಸ್ಟಿಲ್ ಒಂದು ಚರ್ಚಲ್ಲಿ ವರ್ಜರ್ ಆಗಿ ಕೆಲಸ ಮಾಡಬೇಕಾಗಿರುತ್ತೆ. ಅದು ಸೇಂಟ್ ಪೀಟರ್ಸ್ ಚರ್ಚಲ್ಲಿ ಒಂದು ವರ್ಜರ್ ಆಗಿ ಕೆಲಸ ಆಗಬೇಕಿತ್ತು ಅಂತ ಇಲ್ಲಿ ಒಂದು ರೆಸ್ಪಾನ್ಸನ್ನು ಕೊಡ್ತಾರೆ. ಸೊ ಈ ಅವನ ರೆಸ್ಪಾನ್ಸ್ ಏನಿದೆ ಈ ಸ್ಟೋರಿಯಲ್ಲಿರುವಂಥ ಸೆಂಟ್ರಲ್ ಐರನಿ ಆಫ್ ದಿ ಸ್ಟೋರಿನ ರಿವೀಲ್ ಮಾಡುತ್ತೆ. ಅಂದರೆ ಏನು ವೆರಿ ವೀಕ್ನೆಸ್ ದಟ್ ಕಾಸ್ಡ್ ಹಿಮ್ ಟು ಲೂಸ್ ಹಿಸ್ ಜಾಬ್ ಏನು ಅಂತ ಹೇಳಿದ್ರೆ, ದಟ್ ವೀಕ್ನೆಸ್ ಏನು ಮಾಡ್ತು, ಅದು ಲೈಕ್ ಇಲ್ಲಿಟ್ರೇಟ್ ಇರ್ತಾನಲ್ವ ಅವನು, ಅದು ವೀಕ್ನೆಸ್ ಆಗಿರುತ್ತೆ. ಅದೇನು ಮಾಡ್ತು, ಅವನಿಗೆ ಕೆಲಸ ಕಳ್ಕೊಳ್ತಾನೆ. ಮತ್ತು ಅದೇ ಈವೆಂಚುಲಿ ಅದೇನು ಮಾಡ್ತು, ಮತ್ತು ಒಂದು ಹೊಸ ಆಪರ್ಚುನಿಟಿ ಡಿಸ್ಕವರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಮತ್ತು ಅವ್ನು ತುಂಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆದ ಅಂತ ಹೇಳ್ಬೋದು. ಸ್ಟೋರಿ ಎಂಡ್ಸ್ ಆಗುತ್ತೆ ಹ್ಯೂಮರಸ್ ಆಗಿ, ಮತ್ತು ಥಾಟ್ ಪ್ರೊವೋಕಿಂಗ್ ನೋಟಿಂದ ಎಂಡ್ ಆಗುತ್ತೆ ಸ್ಟೋರಿ. ಲೈಕ್ ಸೊ ವಾಟ್ ಸೀಮ್ಸ್ ಲೈಕ್ disaster at first become the turning point that transformed ಫೋರ್ಮ್ಯಾನ್ಸ್ ಲೈಫ್ ಅಂತ ಹೇಳ್ತಾರೆ. ಫಸ್ಟಿಗೆ ಏನು ಅದು ಡಿಸಾಸ್ಟರ್ ಅಂತ ಅನ್ನಿಸ್ತು ಅವನಿಗೆ, ಅದೇ ಏನಾಯಿತು ಅಂತ ಹೇಳಿದ್ರೆ ಅವನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಆಯಿತು. ಅದೇ ಅವನಿಗೆ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮಾಡ್ತು ಅನ್ನೋದು ನಾವು ಇಲ್ಲಿ ಈ ಸ್ಟೋರಿ ಮೂಲಕ ನಾವು ನೋಡ್ಬೋದು. ಸೊ ಕನ್ಕ್ಲೂಷನ್ ನೋಡೋದಾದರೆ, ದ ವರ್ಜರ್ ಅನ್ನೋದು ಈ ಸ್ಟೋರಿ ಏನಿದೆ, ಅವ್ನ ಸಕ್ಸಸ್ ಏನಿದೆ, ಸೊ ಅದು ನಮಗೆ ಹೇಳುತ್ತೆ ನಮ್ಮ ಸಕ್ಸಸ್ ಏನಿದೆ ಕೇವಲ ಒಂದು ಫಾರ್ಮಲ್ ಎಜುಕೇಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಬಟ್ ಅವನ ಜರ್ನಿಯಿಂದ ನಾವೇನು ಕಲಿಬೋದು ಅಂದರೆ, ಒಂದು ಡಿಟರ್ಮಿನೇಷನ್, ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್, ಅಬ್ಸರ್ವೇಷನ್, ಹಾರ್ಡ್ ವರ್ಕ್ ಇದ್ದರೆ ನಾವು ಯಾವುದೇ ರೀತಿ ಸೆಟ್ಬ್ಯಾಕ್ಸನ್ನು ಅಚೀವ್ ಮಾಡ್ಬೋದು ಮತ್ತು ರಿಮಾರ್ಕಬಲ್ ಸಕ್ಸಸ್ಫುಲ್ ಪರ್ಸನನ್ನು ಆಗಬಹುದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸಲ್ಲೂ ನೋಡಿರ್ತೀವಿ, ಕೆಲವೊಬ್ಬರು ಅಷ್ಟು ಫಾರ್ಮಲ್ ಎಜುಕೇಷನ್ ಪಡೆದಿಲ್ಲ ಅಂತ ಹೇಳಿದ್ರು ಸಕ್ಸಸ್ಫುಲ್ ಆಗಿದ್ದಾರೆ. ಲೈಕ್ ಇಂಡಸ್ಟ್ರಿಯಲಿಸ್ಟ್ ಇದ್ದರೆ ಅಂಬಾನಿ ಇರ್ಬೋದು, ಕ್ರಿಕೆಟರಲ್ಲಿ ಇದ್ದರೆ ಸಚಿನ್ ಇರ್ಬೋದು. ಸೊ ಇಂಥವರೆಲ್ಲ ಏನೋ ಅವರು ತುಂಬ ಎಜುಕೇಷನ್ನ ಪಡೆದಿಲ್ಲ, ಆದರೂ ಸಹ ಇವತ್ತಿಗೂ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಾರೆ ಅನ್ನೋದು ನಾವು ನೋಡ್ಬೋದು. ಸೊ ಸ್ಟೋರಿ ಏನು ಅಂದರೆ ಐರಾನಿಕ್ ಎಂಡಿಂಗ್ ಆಗುತ್ತೆ, ರೀಡರ್ಸ್ಗೆ ಅರ್ಥ ಮಾಡಿಸುತ್ತೆ. ಸಮ್ಟೈಮ್ ಲೈಫ್ ಗ್ರೇಟ್ ಆಪರ್ಚುನಿಟಿ ಅರೈಸ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಡಿಫಿಕಲ್ಟೀಸ್. ಏನು ಡಿಫಿಕಲ್ಟೀಸಲ್ಲೇ ಒಂದು ಸೊಲ್ಯೂಷನ್ ಇರುತ್ತೆ, ಸೊ ಆಪರ್ಚುನಿಟೀಸ್ ಇರುತ್ತೆ ಅಂತ ಹೇಳಿ, ಅಂದರೆ ನಮ್ಮ ಮೈಂಡ್ಸೆಟ್ಟು ಆ ರೀತಿ ಇರಬೇಕು ಅಂತ, ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು ಅನ್ನೋದು ಈ ಸ್ಟೋರಿ ಮೂಲಕ ನಾವು ತಿಳ್ಕೊಳ್ಬೋದು. ಸೊ ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ನೋಡಿ, ಸಕ್ಸಸ್ ಥ್ರೂ ಪ್ರಾಕ್ಟಿಕಲ್ ನಾಲೆಡ್ಜ್, ಐರನಿ ಇದೆ, ಮತ್ತು ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇರೋದೆ, ಅಡಾಪ್ಟಬಿಲಿಟಿ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಥೀಮ್ಸ್ ಆಫ್ ದಿ ಸ್ಟೋರಿ.